ಜಾಡ್ಸನ್ ಹೋಗೇ ಬಿಟ್ನಲ್ಲಿ ಅವ ಮುಲ್ಲ ಬರೀ ಎಲ್ಲರ ಕಂಡ್ರೆ ಹಿಂಗತಿ ಮಾಡ್ತಾನ ನೋಡ. ಇನ್ನೊಂದಿಟ್ಟು ಇಲ್ಲೇ ನಿಂತಿದ್ನಂದ್ರ ಈ ತಾಮ್ರ ಕೂಡ ತಗೊಂಡು ಹೋಗದ ಬಿಡ್ತಿದ್ದೆ. ಯವ್ವ ಮತ್ ಹಂಗ್ ಮಾಡಿಗಿಡಿ ಹೇಳತ್ತಾಗ ಮತ್ ಒಂದ್ ಹೋಗಿ 9 ಆಗಿತ್ತು. ಹೋಗ್ ಏ ಹುಡುಗಿ ಕಣ್ ಕಾಣಂಗಿಲ್ಲನ? ಹಂಗ ಎದುರಿಗೆ ಬರ್ತೀಯಲ್ಲ. ನಾಯಕ್ ನಿಮ್ಮ ಎದುರು ಬರಕ್ ಹೋಗುನು ದಾರಿ ಐತಿ ಹೊಂಟೇವು. ಓ ಹೆಸರು ಕಾಳು ನೀರಿ ಬಂದಾಳಕ್ಕಿ ಹೆಸರು ಕಾಳ. ಏನತ್ತಪ್ಪ ಯಾರವ್ರು? ಅಪ್ಪಾಜಿ ಅನಿಷ್ಟಗಳು ಅದಾವಲ್ರಿ ಅವರಿ ಎದುರಿಗೆ ಬಂದು. ಗೌಡ್ರ ಅನಿಷ್ಟ ಅಂತ ಯಾರಿಗೆ ಅಂದ್ರಿ ನೀವು? ನಿಮ್ಗೆ ನಾವೆಲ್ಲೋ ಒಂದು ಚಲೋ ಕೆಲ್ಸ ಕೊಂಡಿದ್ವಿ ಅಡ್ಡ ಬಂದ್ಬಿಟ್ರಲ್ಲ. ಸತ್ತೇರಿಕೆ ಒಂದು ಚಲೋ ಕೆಲ್ಸಕ್ಕೆ ಹೋಗ್ಬೇಕಾದ್ರಿ ಒಂದು ಅನಿಷ್ಟಗಳು ಅಡ್ಡ ಬಂದುವಾ? ಇನ್ನೊಂದು 10 ನಿಮಿಷ ಬಿಟ್ಟು ಹೋಗುಂತಾಡ್ರಿ. ಅನಿಷ್ಟ ಯಾರಿಲ್ಲ ನಿಮ್ಮಂಗ ನಾವು ಮನುಷ್ಯರು ಆದ್ರೆ ನೀವು ಕೆಳಮಟ್ಟದ ಜನ. ಗೌಡ್ರ ಅದನ್ನ ಮಾಡಿದವ್ರು ಯಾರು? ನಾವ ಅಲ್ಲೇನ್ರಿ? ಕೆಳಗಿನ ವರ್ಗ ಮೇಲಿನ ವರ್ಗ ಅಂತ ಮಾಡ್ಕೊಂಡವ್ರು ನಾವು ನಿಮ್ಮಂಗ ಮನುಷ್ಯರು. ಏನ ಈಕೆ ಬಾಯಿಗೆ ಲಗ್ನೂ ಇಲ್ಲ ಲಗನೂ ಇಲ್ಲ. ಮನೆ ನಮ್ಮನೆ ಕೆಲ್ಸಕ್ಕೆ ಬಂದಿದ್ಲಲ್ಲ ಹೆಂಗೆಲ್ಲ ಮಾತಾಡಿದ್ಲು ಗೊತ್ತನ? ತಿರ್ಕೊಂಡ್ ತಿಂದ್ರು ಸೊಕ್ಕ ಮಾತ್ರ ಕಡಿಮೆ ಇಲ್ಲ ಇವ್ರ ಕಡೆ. ಏನ ಯಾರಿಗೆ ತಿರುಕ್ರ ಅಂದಿ? ನಾವು ಒಂಥರ ತಿರುಕ್ರ, ನಾವು ಒಂಥರ ಭಿಕ್ಷೆ ಬೇಡವ್ರ. ದಿನ ಮುಂಜಾನೆ ಎದ್ದು ದೇವ್ರ ಮುಂದೆ ಭಿಕ್ಷೆ ಬಿಡ್ತೀವಪ್ಪ ದೇವ್ರೇ ನಮ್ಮನ್ನ ಆರೋಗ್ಯವಾಗಿರು ಚಂದಗಿಡಪ್ಪ ಅಂತೇಳಿ ಬಿಡೋದು ಭಿಕ್ಷೆ ಅಲ್ಲನ. ಒಂದಿಟ್ಟು ಮಾತಾಡ ಮುಂದಾಗ ಹಿಂದೆ ಮುಂದೆ ನೋಡಿ ಮಾತಾಡ. ನಮ್ಮ ಮನ್ಯಾಗ ಆಪಿ ತಪ್ಪಿ ಹುಟ್ಟಿ ನೋಡು ನೀನು. ಅವ್ರು ಗುಡಿಸಲ್ದಾಗ ಹುಟ್ಬೇಕಿತ್ತು. ಗುಡಿಸಲಾದರೇನು ಶಿವ ಅರಮನೆಯಾದರೇನು ಶಿವ ಜನರೆಲ್ಲ ಒಂದೇ ಶಿವ. ಒಳ್ಳೆ ಕಾರ್ಯಕ್ಕೆ ಹೋಗೋ ಮುಂದಾಗ ಎದುರಿಗೆ ಬಂದ್ಬಿಟ್ಟು. ಗೌಡ್ರ ನಮ್ಮಂತರ ಇದ್ದಲ್ಲೇನ ನಿಮ್ಮಂತರ ಅದ್ರಿ. ನಿಮ್ಮ ಮನೆ ಸ್ವಚ್ಛ ಮಾಡ್ಕೊಂಡು ಮುಂದಾಗ ನಾವು ಬೇಕು, ನಿಮ್ಮ ಬಟ್ಟೆ ಒಗೆದು ಹಾಕಕ್ಕೆ ನಾವು ಬೇಕು. ಅವಾಗ ಎಲ್ಲಿ ಈ ಜಾತಿ ಪಾತಿ ಎಲ್ಲಿ ಅಂಟ್ಕೊಂಡ್ ಬರಂಗಿಲ್ಲ ಏನ? ಯಾರ್ಲಿ ಈಕಿ? ಎಷ್ಟು ವಿಷಾಳ ಈಕಿ? ಅದಾರಿ ಅಪ್ಪಾಜಿ ಆ ಸಾಕವನ ಮಗಳ್ರಿ ಈಕಿ. ನಮ್ಮನೆ ಕೆಲಸ ಮಾಡ್ತಾಳಕ್ಕೆ. ಎಷ್ಟು ಕೊಬ್ಬ ಐತಿಕಿಗೆ? ತಿರ್ಕಿ ಕೂಳ್ತಿಂದ ಹಿಂಗತಿ ಅದಳ. ಇನ್ನು ಮನೆ ಊಟ ಉಂಡಿದ್ರೆ ಹೆಂಗಿರ್ತಿದ್ಲೇನ? ನಮ್ಮ ಮನೆಯಂದು ತಂಗಳದ್ದು ಬಂಗಳದ್ದು ಉಳಿದಿದ್ದು ಎಲ್ಲ ತೊಗೊಂಡು ಹೋಗಿ ಹಾಕ್ಯಾಳ. ಅದನ್ನ ತಿಂದ ಇಷ್ಟು ಕೊಬ್ಬೈತಿ. ಇನ್ನು ಬಿಸಿ ಬಿಸಿ ಅದು ಮಾಡ್ಕೊಂಡು ತಿಂದಿಲ್ಲ ಅಂದ್ರೆ ಇನ್ನೂ ಎಷ್ಟು ಕೊಬ್ಬು ಇರ್ತಿತ್ತೋ ಈಕಿಗೆ. ನೀವೇನು ನಮ್ಮವ್ಗ ಪುಕ್ಸಟ್ಟಿ ಕೊಡಂಗಿಲ್ಲ. ನಮ್ಮವ್ವ ನಿಮ್ಮ ಮನೆಯ ದಗದ ಮಾಡ್ತಾಳ, ಮೈನ ಹರಿ ದುಡಿತಾಳ. ಅಂದಲ್ಲೇ ಕೊಡ್ತೀರಿ, ಇಲ್ಲ ಕೊಟ್ರಿ ನೀವು? ನಾವು ಮುಂಜಾನೆ ಸಂಜೆ ಮಠ ದುಡಿದು ತಿಂತೀವಿ, ಹರಾಮಿ ತಿನ್ನಂಗಿಲ್ಲ. ಯಾರಪ್ಪನ ಮನೆ ತಿನ್ನಂಗಿಲ್ಲ. ನಾವು ದುಡಿತೀವಿ ತಿಂತೀವಿ. ಯಾರ್ದೇನು ಯಾರಿಗೆ ಹೆದರ್ಬೇಕು? ಇಷ್ಟು ಚಂದ ಮಾತಾಡ್ತಾಳ ಈಕೆ. ಬಾಯಾಗಿಂದ ಮಾತು ಕೇಳಾಕ ಒಂದು ಖುಷಿ. ಮುತ್ತು ಮುತ್ತುದ್ರದಂಗೆ ಅಕ್ಕ ಈಕೆ ಬಾಯಾಗಿಂದ ಮಾತು ಅಂತಾರ ಕೂಡ ನಮ್ದೇನು. ನಡ್ರಿ ಮುಂದಕ್ಕೆ. ನೀವು ಹಂಗತಿ ಮಾತಾಡಿದ್ರಿ ಅಂದ್ರೆ ಹೊಳ್ಳಿ ಹಾಕಿದ್ರೆ ಮಾತಾಡ್ತಾಳ. ನೀವು ಸುಮ್ಮಿದ್ರಿ ಅಂದ್ರೆ ಅವ್ರು ಯಾಕೆ ಮಾತಾಡ್ತಾರ? ಅಂದ್ರೆ ಅವ್ರು ಏನು ಮಾಡಿದ್ರು ಸುಮ್ಮನೆ ಇರ್ಬೇಕನ? ನಿನಗೇನು ಗೊತ್ತೈತಿ? ಅವರು ಎದುರು ಬಂದ್ರಂದ್ರೆ ನಾವು ಹೋಗೋ ಕಾರ್ಯ ಎಲ್ಲ ಅಡ್ಡಾಕತಿ ಗೊತ್ತನ? ಅದು ನೀವುಗಳು ಮಾಡ್ಕೊಂಡಿದ್ದು. ಪಾಪ ಅವರು ಮನುಷ್ಯರ, ನಾವು ಮನುಷ್ಯರ ಅಲ್ಲನ? ಅವರು ತಿನ್ನೋದು ಅದ ಅನ್ನ, ನಾವು ತಿನ್ನೋದು ಅದ ಅನ್ನ. ನಾವು ಬೆಳ್ಳಿ ತಾಟ್ನೆ ತಿಂತೀವಿ, ಅವರು ಮಣ್ಣಿನ ಪಾತ್ರೆದ ತಿಂತಾರೆ. ಇದ ಒಂದು ಪರಕ್. ಅವರು ನೀರ ಕುಡಿತಾರ, ನಾವು ನೀರ ಕುಡಿತೀವಿ. ಏನು ನಾವು ಶ್ರೀಮಂತರಿದ್ದೀವಿ ಅಂತೇಳಿ ಬೇರೆ ನೀರು ಕುಡಿತೀವನ? ಇಲ್ಲಲ್ಲ. ನಾವು ಶ್ರೀಮಂತರಿದ್ದೀವಿ ಅಂತೇಳಿ ಈ ಗಾಳಿನ ಬೇರೆ ತೊಗೊತೀವನ? ಇಲ್ಲಲ್ಲ. ಅಷ್ಟ್ರಿಗೆ ಒಂದೇ ಗಾಳಿ, ಒಂದೇ ನೀರು, ಒಂದೇ ಊಟ ಇದ್ದಾಗ ಏನಿದು ತಾರತಮ್ಯ? ಲೇ ಮಲ್ಲಪ್ಪ, ನೀ ಸುಮ್ಮನೆ ಯಾವ್ದಾರು ಒಂದು ಮಟ್ಟಕ್ಕೆ ಸೇರಿಬಿಡು. ಬರೋಬ್ಬರಿ ಹಾಕಿ ನೋಡು. ಸುಮ್ಮನೆ ಇವಂಗೆ ಮದುವೆ ಮಾಡ್ಸಕತ್ತೀರಿ ನೋಡು. ಏಯ್ ನೀ ಸುಮ್ ಕುಂದ್ರ ಮಲ್ಲಪ್ಪ. ನೀ ಹಂಗತಿ ಅಂದೆ ಅಂದ್ರೆ ಮತ್ತೆ ಅವ್ರು ಸೊಕ್ಕಿ ಬರ್ತಾರ. ಅವರ ಬೇರೆ ನಾವ ಬೇರೆ. ಗೌಡ್ರ ನೀವು ಮನುಷ್ಯರು ನಾವು ಮನುಷ್ಯರ. ನಿಮಗೂ 2 ಕೈ ಇದಾವ, ನಮಗೂ 2 ಕೈ ಇದಾವ. ನಮಗೂ 2 ಕಾಲು ಅದಾವ, ನಿಮಗೂ 2 ಕಾಲು ಅದಾವ. ಬೇರೆ ಇದ್ರಾಗ ಏನಾರ ಐತನ? ಆದ್ರೆ ಏನಪ್ಪ, ದೇವರು ನಿಮಗೆ ಗಾಂಗ ರೊಕ್ಕ ರೂಪಾಯಿ ಐಶ್ವರ್ಯ ಆಸ್ತಿ ಕೊಟ್ಟಿರ್ಬೋದು, ನಮ್ಗೆ ಕೊಡದೇ ಇರ್ಬೋದು. ಅದ ಒಂದು ಫರಕ್ ನೋಡು. ನಿಮ್ಗೆ ಹಿಂದಕ್ಕೆ ಅಜ್ಜ ಮುತ್ಯಾರು ಗಳಿಸಿದ್ದು ಆಸ್ತಿ ಐತಿ, ಅದನ್ನ ತಿನ್ಕೊಂತ ಬಂದಿರಿ. ನಮ್ಮ ಅಜ್ಜ ಮುತ್ಯಾರು ಗಳಿಸ್ತಿದ್ರ ಅಂದ್ರೆ ನಾವು ಹಿಂಗೆ ಇರ್ತಿದ್ವಿ. ನಮ್ಗೆ ಯಾರು ಗಳಿಸಿಟ್ಟಿಲ್ಲಲ್ಲ ನಿಮ್ಮಂಗೆ. ಭಾಳ ಮಾತಾಡಕತ್ತಿತ್ತಡಿ ಯಾಕ? ಬೇಕನ ಚಾವಡಿ ಆಟ? ಅದನ್ನ ತಗೊಂಡಾರ ಬರ್ರಿ ನೋಡೋಣ. ಅವ್ರು ಕೂಡಿ ಏನು ವಾದ ಮಾಡ್ತೀರಿ? ಕನ್ಯಾ ನೋಡಕ್ಕೆ ಹೋಗಾಕ ಹೊತ್ತಾಗತ್ತ. ಜ್ಯೋತಿಷ್ಯರು ಹೇಳ್ಯಾರ 12 ಹಣ್ಣು ಕಾಯಿ ಇಡ ಅಂತೇಳಿ. ನಡ್ರಿ ನೋಡ್ರಿ ಎಷ್ಟು ತೊಗೊಂಬಂದಾರ. ತಿಂಗಳಿಗಾಗುವಷ್ಟು ಸಂತಿ ತೊಗೊಂಬಂದಾರ. ವರ್ಷಕ್ಕಾಗುವಷ್ಟು ಒಂದು ಚೀಲ ಗೋಧಿ ತಂದಾರ, ಕಡ್ಲಿ ತಂದಾರ. ಯವ್ವ ಹೊಸಾನ್ ಗಂಟ್ಲೆ ದುಡಿದ್ರು ನಮ್ಗೆ ಒಂದು ಚೀಲ ಗೋಧಿ ತೊಗೊಳಕ್ಕಾಗಂಗಿಲ್ಲ. ನೋಡ್ರಿ ಎಷ್ಟು ತೊಗೊಂಡು ತಂದಾರ. ಕಾಯಿಪಲ್ಲೆ ನೋಡು, ಹಣ್ಣು ನೋಡು, ಗಾಯಿದ್ರಾಗ ನೋಡ್ರಿ ಇಲ್ಲಿ ಮಡಿಕೆ ಕಾಳು, ಹೆಸರು ಕಾಳು, ಕಡ್ಲಿ, ಕುಶಿಬಿ. ಯವ್ವಾ ಎಷ್ಟೊಂದು ಕಟ್ಕೊಂಬಂದಾರ ನೋಡ್ರಿ. ಇನ್ನೂ ಲಗ್ನ ಇಲ್ಲ, ಮುಹೂರ್ತ ಇಲ್ಲ, ಈಗ ಇಷ್ಟೊಂದು ತಂದಾರವ್ರು. ಹೌದು, ನಾವು ಎಲ್ಲಿ ತಪ್ಪು ಮಾಡಕತ್ತೀವಿ ಏನಂತ ಅನ್ಸಕತ್ತೈತಿ. ನೀವು ಸುಮ್ಮನಿರಿ, ನಾವೇನು ತಪ್ಪು ಮಾಡಕತ್ತಿಲ್ಲ. ಒಳ್ಳೆ ಮಂತನಕ್ಕೆ ಸೇರ್ಸಕತ್ತೀವಿ ನಿಮ್ಮ ತಂಗಿನ.
ಆದರೂ ಹೇಳ್ಬೇಕಿತ್ತು ಎರಡನೇ ಸಂಬಂಧ ಅಂತೆ ಮನ್ಯಾಗ ಅವ್ಗೂ ಹೇಳಿಲ್ಲ ರೇಣವ್ಗೂ ಹೇಳಿಲ್ಲ. ನಾಳೆ ಗೊತ್ತಾತಂದ್ರೆ ನನ್ನ ಬಗ್ಗೆ ಏನು ಅನ್ಕೊಳಕ್ಕಿಲ್ಲ. ಗೊತ್ತಾದ್ರೆ ಏನು ಹರ್ಕೊಂತ ನೋಡ್ರಿ. ಚಲೋ ಮಂಟನ ಕೊಟ್ಟಿರ್ತೀವಿ ನಾವೇನೇನು ಏನು ಬಡ್ರ ಮನೆ ಕೊಟ್ಟಿರ್ತೀವನ ಅದೆಲ್ಲ ತಲೆಗೆ ಇಟ್ಕೋಬೇಕು ಹೋಗ್ಬೇಡ್ರಿ. ಇನ್ನೂ 3 ಮಂದಿ ತಂಗಿಯರ್ ಅದಾರ. ಮತ್ತು ಅವ್ರನ್ನ ಸಾಗಿಸೋದು ನೋಡ್ರಿ. ಇವ್ರಿಗೊಟ್ರು ಗಂಡ ಮನೆ ಕಳಿಸೋ ಹೊತ್ತಿಗೆ ನಮ್ಮ ಪರಿಸ್ಥಿತಿ ಏನಾಗಿರ್ತತಿ? ಇವ್ರನ್ನ ಚಲೋ ಮಂಟನಕ್ಕೆ ಕೊಟ್ಕೊಂತ ಕುಂತ್ರ ನಮ್ಮ ಪರಿಸ್ಥಿತಿ, ನಮ್ಮ ಮಕ್ಕಳು ಮರಿ ಮುಂದಿನ ನಮ್ಮ ನೋಡ್ಕೊಳವ್ರು ಯಾರು? ಅದು ನೀ ಅನ್ನೋದು ಖರೆ ಐತಿ. ಆದ್ರೂ ಇಲ್ಲ ಗಿರಿದ್ರೂ ಇಲ್ಲ. ಅಲ್ಲ ಶಂಕರಣ್ಣ, ನೀವು ಮಾಡೋದು ತಪ್ಪಲ್ಲನಪ್ಪ. ನಾನೇನು ತಪ್ಪು ಮಾಡೀನಿ ಬೇವ? ಯಪ್ಪ ನಾನು ಎಲ್ಲ ಕೇಳಿಸ್ಕೊಂಡೆ. ನೀನು ನಿನ್ನ ಹೆಂಡತಿ ಮಾತಾಡಕತ್ತಿದ್ದು ತೀರ ಅಷ್ಟೊಂದು ವಯಸ್ಸಾಗಿಲ್ಲ, ಇರಲಿ ಬಿಡು ಚಲೋ ಮಂಟಾನಂತೆ ನಾನು ರೇಣವನ್ನ ಒಪ್ಸಿದೆ. ಆದ್ರೆ ನೀವೇನಪ್ಪ 2ನೇ ಸಂಬಂಧಕ್ಕೆ ಕೊಡಾಕತ್ತಿರಲ್ಲ. ನಾನು ಮುಂದೆ ಒಂದು ಈಟರಿಗೆ ಹೇಳಿದ್ರೇನ ರೇಣವ್ ಗೊತ್ತಾದ್ರೆ ಆಕಿ ಏನು ತಿಳ್ಕೊಳಕ್ಕಿಲ್ಲ. ಏನು ತಿಳ್ಕೊಂತ? ಒಬ್ರು ದುಡಿಯೋದು 10 ಮಂದಿ ಕುಂತ್ಕೊಂಡು ತಿನ್ನೋದಂದ್ರೆ ನಾವು ಆಟ ಬೇಡ್ಕೊಂತೀವನ? ನಿಮ್ಮ ದೊಡ್ಡ ಮಗ ಮಾತ್ರ ಮಹಾರಾಜನ ಥರ ಬದುಕಾಕತ್ತಾನಲ್ಲಿ. ಇಲ್ಲಿ ಒಟ್ಟರು ನಮಗೆ ಜೋಡು. ಅವನಂಕರು ದತ್ತಕ್ಕೆ ಕಳಿಸಿಬಿಟ್ಟು ಮುಗಿದು ಹೋತು. ಇಲ್ಲೇ ನಾವೇನು ಮಣ್ಣು ತಿನ್ನೋಣ? ಈ 4 ಮಂದಿ ಹೆಣ್ಮಕ್ಳಿಗೂ ನಾವ ಭಾಷೆಂಗ ಬಿಗಿಬೇಕಲ್ಲ. ಇವ್ರ ಭಾಷೆಂಗ ಬಿಗಿ ಹೊತ್ತಿಗೆ ನಮ್ಮ ತಲೆ ಕೂದಲ ಬೆಳಗಾಗಿರ್ತಾವ. ಮುಂದೆ ನನ್ನ ಮಕ್ಕಳಿಗೆ ನಾ ಏನು ಮಾಡೋದು? ಒಟ್ಟು ಇವರಿಗೆ ಕೊಟ್ಟು ಅಲ್ಲೇವ ದುಡ್ಕೊಂಡು ತಿನ್ನೋವಾಗ ಕೊಡ್ರಿ ಬ್ಯಾಡ ಅನ್ನಂಗಿಲ್ಲ. ಆದರೆ 2ನೇ ಸಂಬಂಧಕ್ಕಂದ್ರೆ ಹೆಂಗದ? ಅಲ್ಲ ಏನೋ ಗೊತ್ತಾತಂದ್ರೆ ಮನ್ಸಿಗೆ ಬೇಸರ ಮಾಡ್ಕೊಳಂಗಿಲ್ಲನ? ಶಂಕರ ನಿನಗೂ ತಿಳಿಲಿಲ್ಲನ? ಏನು ಮಾಡ್ಬೇಕವ? ದೊಡ್ಡ ಕುಳ ಐತಿ, ಅದಕ್ಕೆ ಹ್ಞೂ ಅಂತ ಒಪ್ಕೊಂಡ್ವಿ. ಆಕೆಗೆ ನೀ ಯಾರು ಯಾಕೆ ಹಾಕೋಕೆ ಸುಮ್ಮಿರ್ಬೇವ? ನಂದು ಪರಿಸ್ಥಿತಿ ನೋಡಿ ಹೆಂಗೈತಿ. ಇದೇನಿಲ್ಲ ಹೆಂಡ್ತಿ ಅಂದಂಗೆ ಅಂತೀಯಲ್ಲ. ಹೆಂಡ್ತಿ ಬಾಲ ಹಿಡ್ಕೊಂಡು ಅಡ್ಡಾಡಕತ್ಬಿಟ್ಟು ಈಗ ಅಕ್ಕಂಗ್ಯಾರು ಯಾವಾಗ ನೆನಪಾಗಬೇಕು? ತಾಯಿ ಯಾವಾಗ ನೆನಪಾಗಬೇಕು? ಬರೀ ನೀನಾತು ನಿಂದಾತು. ಬರೀ ನಿಮ್ಮ ಸ್ವಾರ್ಥಕ್ಕೆ ಬಡ್ಕೊತೀರಿ. ಇನ್ನೊಬ್ಬರ ಜೀವನ ಹಾಳಾದರೂ ಪರವಾಗಿಲ್ಲ, ನೀವು ಚಂದ ಇರಬೇಕಲ್ಲ. ಏನು ಮಾಡ್ಬೇಕು ಬೇವ? ಏನು ನಾವೇನು ಇದು ಶ್ರೀಮಂತ್ರ? 4 ಮಂದಿ ತಂಗಿಯರಿಗೆ ನಮ್ಮ ಎಟ್ಟಿಗೆ ಹಚ್ಬೇಕು. ಏನು ಮಾಡ್ಬೇಕು ಮತ್ತೆ? ಅವ್ರು ಕೇಳೋದಷ್ಟು ನಮ್ಮ ಕೈಲಿ ಕೊಡೋಕ್ಕಾಗುತ್ತಾನೆ? ವರದಕ್ಷಿಣೆ ಅದೇನ ಅಂತಲ್ಲ, 1 ರೂಪಾಯಿ ವರದಕ್ಷಿಣೆ ಇಲ್ಲಿ ಈಗ ನಮ್ಮ ರೇಣವನ್ನ ಕೊಡಕತ್ತಾರ ನೋಡಿಲಿಗ. ಎಷ್ಟು ತೊಗೊಂಡಾಗ ಕಾಯಿಪಲ್ಲೆ ತಂದಾರ, ಆಗ ಹಣ್ಣು ಹಂಪ್ಲ ತಂದಾರ, ಕಾಳು ಕಡಿ ತಂದಾರ ನೋಡಿಲಿಗ. ಹೊರಗೆ 1 ಚೀಲ ಗೋಧಿ ಹೋಗದಾರ. ನಮಗೂ ಆಸರೆ ಆಗುತ್ತಿಲ್ಲ ಮುಂದೆ. ನಮ್ಮ ಸ್ವಾರ್ಥಕ್ಕೆ ರೇಣವನ್ನ ಜೀವನ ಬಲಿ ಕೊಡೋದ ಯಪ್ಪ. ನಾವು ಯಾರ ಜೀವನನೂ ಹಾಳು ಮಾಡಕತ್ತಿಲ್ಲ. ಈಗ ರೇಣವನ್ನ ಲಗ್ನ ಮಾಡಿಕೊಟ್ರ ನೋಡಿಲ್ಲ, ನಮ್ಮನ್ನ ಎಡಗೈಲೆ ಬಲಗೈಲೆ ಒಂದಿಟ್ಟು ನೋಡ್ಕೊಂಡು ಹೊಕ್ಕಳ. ನಮ್ದಾರ ಏನೈತಿ? ಅದು ಒಂದು ಈಟಿಲ್ ನಿಮಗೆ. ಜಿಂದ ಗಂಜಿ ಕುಡ್ದು ಮಕ್ಕೊಂತೀವಿ, ಸಾಯಿ ಮಠ ಗಂಜಿ ಕುಡ್ದ ಮಕ್ಕೊಣ. ಹಂಗಂತೇಳಿ ಒಬ್ಬರು ಸಮಾಧಿ ಮ್ಯಾಗ ಮನೆ ಕಟ್ಟುದನ ಯವ್ವ? ನೀನು ಅಪ್ಪ ಕೂಡಿ 4 ಮಂದಿ ಅಕ್ಕಂಗ್ಯಾರನ್ನ ಮೆಟ್ಟಿಗೆ ಹಚ್ಚಬೇಕಿತ್ತು. ಈಗೆಲ್ಲ ತಂದು ನನ್ನ ಕೊಳಿ ಹಾಕಿದ್ರೆ ನಾ ಏನು ಮಾಡ್ಬೇಕು? ಎಲ್ಲಿ ತರ್ಲಿವ? ಇವ್ರಿಗೆಲ್ಲ ಚಲೋ ಮಂಟಾನಕ್ಕೆ ತಂದು ಕೊಡಾಕ ಹಿಂದೇನು ಅಪ್ಪ ನೀನು ಗಳಿಸಿಟ್ಟಿಲ್ಲ. ನಂದು ಬಾಳೆ ಬದುಕೈತಿ. ಮುಂದೆ ನಾನು ಮಕ್ಕಳಿಗೆ ಮರಿಗೆ ಏನು ಕೊಡಲಿ? ಚೊಂಬ್ ನಿಮ್ಮವ್ರಿಗೇನು ಒಟ್ಟು ಹೆಣ್ಮಕ್ಳು ಚಂದ ಇದ್ರ ಆತು, ಮುಗಿದು ಹೋತು. ನಾವು ಹೆಂಗೆ ಹಾಳು ಬಾಯಿ ಬೀಳೋಲ್ಲಕ್ಕ ನಡೀತೈತಿ. ಒಟ್ಟು ತಾವು ತಮ್ಮ ಮಕ್ಕಳು ಚಂದಿಗಿರ್ಬೇಕಟ್ಟ. ನಾ ಹಂಗೆಲ್ಲವ್ವ, ನೀ ಯಾಕೆ ಅಪಾರ್ಥ ಮಾಡ್ಕೊಂತಿ? ಅಯ್ಯ, ಅಂದ್ರೆ ನಮ್ಮ ರೇಣವಕ್ಕನ 2ನೇ ಸಂಬಂಧ ಕೊಡಕತ್ತಾರ. ನಮ್ಮ ರೇಣವಕ್ಕ ಹೇಳಾರ್ದ ಪಾಪ. ರೇಣವಕ್ಕ ಹೇಳ್ತಾನೆ, ಬರಲಿ ನೀರಿಗೆ ಹೋಗಿ ಬರಲಿ.